ಚಂದು ವಾಟರ್ ಮೆಲನ್ ಅಂಡ್ ಫ್ರೂಟ್ ಸ್ಟಾಲ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ. ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ದೊರೆಯುತ್ತವೆ. ವರಮಹಾಲಕ್ಷ್ಮಿ ಹಬ್ಬವನ್ನು ನಾಗರಿಕರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಹಬ್ಬದ ಸಂದರ್ಭದಲ್ಲಿ ತಮ್ಮ ಮನೆಗಳಲ್ಲಿನ ಬಂಗಾರದ ಒಡವೆಗಳು, ಹಣ ಮತ್ತಿತರ ಬೆಲೆಬಾಳುವ ವಸ್ತುಗಳ ಬಗ್ಗೆ ಜಾಗೃತರಾಗಿರಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈ ವರ್ಷ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿನಂತಿ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು, ಹಣ್ಣು, ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವವರು ಈ ಪಟ್ಟಣ ಮುನ್ಸಿಪಾಲಿಟಿ ವತಿಯಿಂದ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರೋ ಮಳಿಗೆಗಳಲ್ಲಿ ವ್ಯಾಪಾರಸ್ಥರಿರ್ತಾರೆ. ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋರಿಕೊಳ್ಳಲಾಗಿದೆ. ಸಂಚಾರಿ ದಟ್ಟಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃತರಾಗಿರಬೇಕೆಂದು ಮತ್ತು ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಡವೆಗಳು ಮತ್ತು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಹಾಕದಂಗೆ ಹೋಗೋದು, ಕಿಟಕಿ ಓಪನ್ ಮಾಡಿರೋದು, ನಿಮ್ಮ ಅನುಕೂಲ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಮತ್ತೆ ರೋಡ್ಗೆ ಯಾರು ಬರಬಾರ್ದು ಅಷ್ಟೇ. ರೋಡ್ಗೆ ಸಂಚಾರಕ್ಕೆ ತೊಂದರೆ ಆಗ್ಬಾರ್ದು. ನಾನು ಹೇಳ್ತೀನಿ, ಸಂಚಾರಕ್ಕೆ ತೊಂದರೆ ಆಗ್ಬಾರ್ದು. ಎಷ್ಟು ವೆಹಿಕಲ್ ಪ್ರಕಾರ ಬೆಳಿಗ್ಗೆ 4 ಗಂಟೆಗೆ ಪೊಲೀಸರು 4 ಗಂಟೆಗೆ ಬಂದು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ನೆಮ್ಮದಿ ಎಷ್ಟು ಕೆಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾನು ಬಡವ ಸರ್, ನೀವು ಬಡವ ಸರ್, ಎಲ್ಲ ಬಡವರು ಎಲ್ಲರೂ ಒಳ್ಳೆಯವರೇ. ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲಿಟಿಯವರು ನಾವೆಲ್ಲ ಇಷ್ಟೊಂದು ಶ್ರಮ ಬೀಳ್ತಾರೆ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು. ಅರ್ಥ ಆಯ್ತಾ? ಸರ್ ಪೊಲೀಸರು ಹಿಂಗೆ ಮಾಡೋದು ಹಂಗೆ ಮಾಡೋದು ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು. ನಮಗೂ ಖುಷಿ ಆಗಬೇಕು. ನಾವು ಇಷ್ಟು ಮೀಟಿಂಗ್ ಎಲ್ಲ ಕರೆದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅಂತ ನಮಗೂ ಖುಷಿ ಇರಬೇಕು, ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು. ಹಾಗಾಗಿ ನಿಮಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ಯಾವತ್ತೂ ದಿನ ನಿಮ್ಗೆ ಮಾತಾಡ್ಸಲ್ಲ. ಈಗ 2 ದಿನಗಳಲ್ಲಿ ಅದು ನೆಕ್ಸ್ಟ್ ವೀಕ್ ಗಣಪತಿ ಹಬ್ಬನೂ ಬರುತ್ತೆ. ಆಗಲೂ ಅಷ್ಟೇ ಈ 2 ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಜೊತೆ ಇರಬೇಕು. ಸರಿನಾ? ಕರೆಕ್ಟ್ ಅಪ್ಪ, ನೀವು ಹೇಳಿದ್ರು ಇಟ್ಟಿದ್ರಂತಲ್ಲ, ಅದೇ ಹೇಳ್ತಾ ಇಲ್ಲ, ಅದೇ ಪದೇ ಪದೇ ಹೇಳ್ತಾ ಇದೀನಲ್ಲ. ನಿಮ್ಮ ಮಾತಿಗೆ ವೈಲೇಟ್ ಮಾಡಿ ಲಾಸ್ಟ್ ಟೈಮ್ ಯಾರಾದ್ರೂ ಮಾಡಿದ್ರ ಹಂಗೆ ಅಂತ ಏನಿಲ್ಲ. ಮಾತಾಡ್ತಾರೆ ಸರ್. ಟೌನ್ ನಲ್ಲಿ ಎಲ್ಲೂ ಕಾಣಬಾರ್ದು, ನಮ್ಗೆ ಓನ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೇ. ಇದರಲ್ಲಿ ಎರಡನೇ ಮಾತಿಲ್ಲ, ಬೇರೆ ಡೌಟ್ಸ್ ಇಲ್ಲ, ಬೇರೆ ರಿಲ್ಯಾಕ್ಸೇಷನ್ ಇಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ಸಂಚಾರಿ ವ್ಯವಸ್ಥೆಗೆ, ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಆಪರೇಟ್ ಮಾಡಬೇಕಂತ ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ. ಗುರುವಾರ ಬೆಳಗಿನ ಜಾವ 4 ಗಂಟೆಯಿಂದ ಶುಕ್ರವಾರ ರಾತ್ರಿ 11 ಗಂಟೆವರೆಗೂ ಆ ರೋಡ್ಗಳಲ್ಲಿ ಯಾವುದು ನಮಗೆ ತಳ್ಳಗಾಟಗಳಿಲ್ಲ. ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭೆ ವತಿಯಿಂದ ನಿಮಗೆ ಅಲ್ಲಿ ಸ್ಟಾಲ್ಸ್ ಆಸನ ಮಾಡಿದ್ದಾರೆ. ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಗೆ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ. ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ. ಈ 2 ದಿವಸ ಬಿಸ್ನೆಸ್ ಎಲ್ಲ ಅಲ್ಲೇ ಸರ್, ಇವಾಗ ರೆಗ್ಯುಲರ್ ಮಾಮೂಲಿಯಾಗಿ ಇರ್ತಾರಲ್ಲ, ಆ ಪ್ಲೇಸಲ್ಲಿ ಮಾಮೂಲಿಯಾಗಿ ಇರ್ಬೋದು. ಹೊಸದಾಗಿ ರೋಡಲ್ಲಿ 100% ತಳ್ಳೋ ಗಾಡಿಗಳು ಲಭ್ಯ ಇಲ್ಲ. ಮಾರ್ಕೆಟ್ ಒಳಗಿದ್ರೆ ನಮಗೆ ಸಮಸ್ಯೆ. ಮಾರ್ಕೆಟ್ ಒಳಗಿದ್ರೆ ಬಿಡಿ. ಗುರುವಾರ ಬೆಳಗಿನ ಜಾವ 10-11 ಗಂಟೆವರೆಗೂ. ಲಾಸ್ಟ್ ಟೈಮ್ ಏನಾದ್ರು ಸಮಸ್ಯೆಗಳು ಫೇಸ್ ಮಾಡಿದ್ರೆ ನೀವು? ಎಲ್ಲ ಪಕ್ಕದಲ್ಲಿ ಹೋಗಿದ್ರು. ಈ ವರ್ಷ ಮಾಡಿದ್ದಲ್ಲ, ಹಿಂದಿನ ವರ್ಷನೂ ಮಾಡಿದ್ದಾರೆ. 100% ಮತ್ತೆ ನಮಗೆ ಪೊಲೀಸರಿಗೆ ಬೈಕೊಡ್ಬೇಕು. ಗುರುವಾರ ಶುಕ್ರವಾರ ನಮಗೆ ಒಂದು ತಳ್ಳೋ ಗಾಡಿ ಕಾಣ್ಬಾರ್ದು. ಆ್ಯಕ್ಚುಲಿ ನಿಮ್ಮ ಚಿಂತಾಮಣಿಯಲ್ಲಿ ಟ್ರಾಫಿಕ್ ಫ್ಲೋಗೆ ಕಷ್ಟ ಆಗ್ತಿರೋದೇ
ಕಾಳೋ ಗಾಡಿಗಳಿಂದ. ಅದೇ ಹಿಂಗೆ ಅಂದಿರ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಗುರುವಾರ ಮತ್ತು ಶುಕ್ರವಾರ ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಅದಕ್ಕೋಸ್ಕರ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ಗೆ ಬೇರೆ ಸ್ಟೇಟ್ಗೆ ಒಬ್ಬೊಬ್ಬರು ಕೊಟ್ಟಿದ್ದೀವಿ. ಅವ್ರು ಕಂಪಲ್ಸರಿ ಏನಾದರೂ ನಮ್ಮ ಆದೇಶಗಳ ಉಲ್ಲಂಘನೆ ಮೀರಿ ನೀವೇನಾದರೂ ಮಾಡೋದಿದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. 2 ಡೇಸ್ ಗುರುವಾರ ಮತ್ತು ಶುಕ್ರವಾರ ಮಾತ್ರ ಕಂಪಲ್ಸರಿ ಈ ಬೀದಿ ವ್ಯಾಪಾರಸ್ಥ ಸ್ಟ್ರೀಟ್ಗಳಲ್ಲಿ ನಿಲ್ಲಿಸಂಗಿಲ್ಲ. ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರುವ ಸ್ಟಾಲ್ಗಳಿಗೆ ನಿಮಗಾಗಿ ಮೀಸಲಿಟ್ಟು ಏನು ವ್ಯವಸ್ಥೆ ಬೇಕೋ ಅವು ಮುನ್ಸಿಪಾಲ್ಟಿ ಅವರು ಮಾಡಿದ್ದಾರೆ. ಕಡ್ಡಾಯವಾಗಿ ಬುಧವಾರ